ಪಾರಂಪರ್ಯವಾಗಿ ಮಾಡೋ ಲಡ್ಡುಗಳಲ್ಲಿ ಅನೇಕ ವಿಧ ಇದೆ. ಇವತ್ತು ಈ ವಿಡಿಯೋದಲ್ಲಿ ಅಕ್ಕಿಯನ್ನು ಉಪಯೋಗಿಸಿ ಲಡ್ಡನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ ನಲ್ಲಿ 150 ಗ್ರಾಂ ಇಡ್ಲಿ ಅಕ್ಕಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಅದೇ ತರ 50 ಗ್ರಾಂ ಹೆಸರು ಬೇಳೆನೂ ಸಹ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಳೋಣ. ಇದೆರಡು ಸಹ ಬಿಸಿ ಆರದ್ಮೇಲೆ ಒಂದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಟ್ಕೊಳ್ಳೋಣ. ಈಗ ಒಂದು ಪ್ಯಾನ್ ಗೆ 1 ಟೇಬಲ್ ಸ್ಪೂನ್ ತುಪ್ಪವನ್ನ ಹಾಕಿ ಅದರಲ್ಲಿ 1 ಕೈ ಹಿಡಿಯಷ್ಟು ಕಡಲೆ ಬೀಜ, ಹುರ್ಗಡ್ಲೆ ಹಾಗೂ 4 ಸ್ಪೂನ್ ಸಣ್ಣ ಕಟ್ ಮಾಡಿರುವ ತೆಂಗಿನಕಾಯಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಟ್ಕೊಳ್ಳೋಣ. ಈಗ ಒಂದು ಸಾಸ್ ಪ್ಯಾನ್ ನಲ್ಲಿ 175 ಗ್ರಾಂ ಬೆಲ್ಲವನ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಬೆಲ್ಲ ಕರಗಿ ಒಂದು ಕಂಬಿ ಪಾಕದ ಹದಕ್ಕೆ ಬರೋವರೆಗೆ ಕುದಿಸ್ಕೊಳ್ಳೋಣ. ಈ ಹದಕ್ಕೆ ಬಂದ್ಮೇಲೆ ಒಂದು ಬೌಲ್ಗೆ ಡ್ರೈ ರೋಸ್ಟ್ ಮಾಡಿ ರುಬ್ಬಿಟ್ಟಿರುವ ಅಕ್ಕಿ ಹಿಟ್ಟು, ಹೆಸರು ಬೇಳೆ ಹಿಟ್ಟನ್ನ ಹಾಕಿ ಜೊತೆಗೆ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಟಿರುವ ಕಡಲೆ ಬೀಜ, ಉರ್ಗಡ್ಲೆ, ತೆಂಗಿನಕಾಯಿ ಅದನ್ನು ಸಹ ಹಾಕಿ 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, 1/4 ಟೀ ಸ್ಪೂನ್ ಒಣಶುಂಠಿ ಪುಡಿ ಇದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪನೇ ಬೆಲ್ಲದ ಪಾಕವನ್ನ ಫಿಲ್ಟರ್ ಮಾಡಿ ಹಾಕೊಂಡು ಈ ತರ ಚೆನ್ನಾಗಿ ಮಿಕ್ಸ್ ಆಗುವಷ್ಟು ಪಾಕವನ್ನ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಬಿಸಿ ಆರದ್ಮೇಲೆ ಈ ತರ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ಇದನ್ನ ಫುಲ್ ಆಗಿ ಆರೋ ತನಕ ವೇಟ್ ಮಾಡಬಾರ್ದು, ಸ್ವಲ್ಪ ಬಿಸಿ ಇರಬೇಕಾದ್ರೇನೆ ಉಂಡೆ ಮಾಡಬೇಕು. ಮಾಡಿದ್ಮೇಲೆ ಈ ತರ ಅಕ್ಕಿ ಹಿಟ್ಟಲ್ಲಿ ರೋಲ್ ಮಾಡಿಟ್ರೆ ತುಂಬಾನೇ ರುಚಿಯಾದ ಪಾರಂಪರ್ಯವಾದ ಅಕ್ಕಿ ಲಡ್ಡು ತಯಾರು. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.